trade at right now. ಸೊ ನಾವು ಫಸ್ಟ್ ಮಾರ್ಕ್ ಮಾಡೋಣ, ಲೆವೆಲ್ ಮಾರ್ಕ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿತ್ತಲ್ಲ. ಈಗ ಇನ್ನೊಮ್ಮೆ ಲೆವೆಲ್ ಮಾರ್ಕ್ ಮಾಡ್ಕೊಂಬಿಡೋಣ, ಒಂದು ನಿಮಿಷ. ಓಕೆನಾ. ಇದೇನಿತ್ತಲ್ಲ ಈಗ ಅಟ್ ಪ್ರೆಸೆಂಟ್ ಒಂದು ಇಂಪಾರ್ಟೆಂಟ್ ಝೋನೆ, ಇದು ಕೂಡ ಇಂಪಾರ್ಟೆಂಟ್ ಝೋನೇನೆ. ಅಯ್ಯೋ ಟ್ರೇಡ್ ಮಿಸ್ ಆಯ್ತು ಅನ್ಕಂಡೆ, ಹಂಗೆ ಆಯ್ತು ಮಿಸ್. ಅದು ಪರವಾಗಿಲ್ಲ ಸಿಗುತ್ತೆ. ತಗೋಬೋದಾಗಿತ್ತು ಅದು ಕ್ಯಾಂಡಲ್ನ. ನಾವು ಇಲ್ಲಿ ಒಂದು ನಾವು ಮ್ಯಾನ್ಯುವಲ್ ಆಗಿ ಮಾರ್ಕ್ ಮಾಡ್ಕೊಂತಿದೀವಲ್ಲ, ಇವೆಲ್ಲ ಇಂಪಾರ್ಟೆಂಟ್ ಝೋನ್ಸ್ ಇವು. ನಾವು ಚಾರ್ಟ್ ನೋಡಿದ ತಕ್ಷಣನೇ ಗೊತ್ತಾಗತ್ತೆ ಮ್ಯಾನ್ಯುವಲ್ ಆಗಿ ಮಾರ್ಕ್ ಮಾಡ್ಕೊಂತಿದೀವಿ ಅಂತ. ಸೊ ಆಲ್ರೆಡಿ ಇಲ್ಲಿತ್ತು, ಆಕ್ಚುಲಿ ರಿಟೆಸ್ಟಿಗೆ ಬಂದಿತ್ತು, ತಗೋಬೋದಾಗಿತ್ತು, ಬಟ್ ನಾವು ಮಿಸ್ ಮಾಡಿದ್ವಿ. ಡೋಂಟ್ ವರಿ, ಮತ್ತೆ ತಗೊಂಡ್ರಾಯ್ತು. ಇಲ್ಲಿ ಏನಕ್ಕಂತಂದ್ರೆ ಇನ್ನೊಂದು ನೋಡಿ, ಇಲ್ಲಿ ಯಾವ ತರ ಅನಾಲಿಸಿಸ್ ಇರುತ್ತೆ ಅಂತ ಇನ್ನೊಂದು ಟೈಮ್ ಹೇಳ್ತೀನಿ. ಇಲ್ಲೇನಿದೆಯಲ್ಲ ಫಿಬ್ನ ನಾವು ಇಲ್ಲಿಂದ ತಗೊಂಡು ಇಲ್ಲಿಗೂ ಹಾಕೊಂಡಾಗ ಯಾವುದೇ ರೀತಿ ಇಲ್ಲ. ಸಾರಿ, ಆಕ್ಚುಲಿ ಸ್ವಿಂಗಿಗೆ ಹಾಕೋಬೇಕು. ಇಲ್ಲಿದೆ, ಓಕೆನಾ. ಬಾಡಿಗೆ ತಗೊಂಡ್ರೆ ಬಂದಿಲ್ಲ, ಆಕ್ಚುಲಿ ಬಂದಿಲ್ಲ, ಕನ್ಫರ್ಮೇಶನ್ ಇಲ್ಲ. ತಗೊಂಡಿದ್ರು ವೇಸ್ಟ್ ಅಂತೇನಿಲ್ಲ, ಬಟ್ ಕನ್ಫರ್ಮೇಶನ್ ಕಮ್ಮಿ ಆಗ್ತಿತ್ತು ಅಷ್ಟೇ ನಮಗೆ. ಅಟ್ ಪ್ರೆಸೆಂಟ್ ಈ ಒಂದು ಇದರಿಂದ ತಗೊಂಡಿದ್ರೆ ಕರೆಕ್ಟಾಗಿ ಟ್ರೇಡ್ ಕರೆಕ್ಟ್ ಇಲ್ಲಿ ನೋಡಿ 0.5 ಮತ್ತು 0.6 ಲೆವೆಲ್ಗೆ ತಗೊಂಡಿದೆ. ಅಷ್ಟು ಕನ್ಫರ್ಮೇಶನ್ನು ಕೂಡ ಇಲ್ಲ, ಹಂಗಾಗಿ ಈ ಟ್ರೇಡ್ನ ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅನಾಲಿಸಿಸ್ ಮಾಡಿಬಿಡೋಣ. ಆಲ್ರೆಡಿ ಒಂದು ಟ್ರೇಡ್ ಮಿಸ್, ಅದು ಹೆಂಗಿದ್ರು ಗೊತ್ತಿತ್ತು ನಮ್ಗೆ, ಫಸ್ಟ್ ಟ್ರೇಡ್ ಅಂತೂ ಮಿಸ್ ಆಗೇ ಆಗುತ್ತೆ ಅಂತೇಳಿ. ಅದೇ ರೀತಿ ಆಗಿದೆ ಕೂಡ. ಓಕೆ ಫನ್ ಇವತ್ತು ಜಾಸ್ತಿ ಬೇಡ, ಆಮೇಲೆ ಜಾಸ್ತಿ ಟ್ರೇಡ್ ಮುಗಿದಾದ್ಮೇಲೆ ಫನ್ ಮಾಡೋಣ ಅನ್ಬೇಕಂದ್ರೆ ಫಸ್ಟ್ ಲೈವ್ ಟ್ರೇಡ್ ಏನಿದೆಯೋ ಫಸ್ಟ್ ಟ್ರೇಡ್ ತೊಗೊಂಬಿಡೋಣ. ನಿನ್ನೆ ಪಾಪ ಅವರು ತುಂಬ ಬೇಜಾರಾಗಿದ್ರು, ಮೋಸ್ಟ್ಲಿ ಸುಜ್ವಿತ್ ಎಂಥದ್ದು ನೇಮ್ ಇತ್ತು, ಪಾಪ ಅವರು ಬೇಜಾರಾಗಿದ್ರು ನಿನ್ನೆ. ಸೊ ಮ್ಯಾನ್ಯುವಲ್ ಆಗಿ ಈಗ ಎರಡು ಲೆವೆಲನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಂಗೆ ಟ್ರೇಡಿಂಗ್ ಸೆಷನ್ಸ್ ಇಂಡಿಕೇಟರ್ ಯೂಸ್ ಮಾಡ್ತೀವಿ. ಇಂಡಿಕೇಟರ್ನ ಯೂಸ್ ಮಾಡಿ ಇಂಪಾರ್ಟೆಂಟ್ ಲೆವೆಲ್ಸನ್ನು ನಾವು ಮಾರ್ಕ್ ಮಾಡ್ಕೊತೀವಿ. ಸೊ ಇದು ನೋಡಿ, ಇದು ಟೋಕಿಯೋ ಅಂತಂದರೆ ಇದು ಏಷಿಯನ್ ಲೋ. ಇದು ಇಲ್ಲೇನಿದೆಯಲ್ಲ ಇದು ಏಷಿಯನ್ ಲೋ. ಹಾಗೇನೆ ಇಲ್ಲೇನು ಏಷಿಯನ್ ಲೋ ಮತ್ತು ನ್ಯೂಯಾರ್ಕ್ ಓಪನ್ ಎರಡು ಒಂದೇ ಲೆವೆಲಿಗೆ ಬಂದಿದೆ ನೋಡಿ. ಇಲ್ಲಿ ಎರಡು ಮಾರ್ಕು ಒಂದೇನೆ ಲೆಕ್ಕ. ಹಾಗೇನೆ ಇದು ಲಂಡನ್ ಇದೇನೈತಲ್ಲ ಇದು ಲಂಡನ್. ಹಾಗೇನೆ ಇದು ಏಷಿಯನ್ ಹೈ, ಅರ್ಥ ಆಯ್ತಾ. ಇದು ಲಂಡನ್ ಲೋ, ಅರ್ಥ ಆಯ್ತಾ. ಓಕೆ, ಈ ಲೆವೆಲ್ಸ್ನ ನಾವು ಈ ರೀತಿ ಮ್ಯಾನ್ಯುವಲ್ ಆಗಿ ಮಾರ್ಕ್ ಮಾಡ್ಕೊಂಡ್ವಿ. ಸೊ ಕ್ಲೋಸ್ ಮಾಡ್ತೀವಿ ಇದನ್ನ ಸೆಷನ್ನ. ಹಾಗೆ ವಿ ವ್ಯಾಪ್ ಒಂದ್ಸರಿ ಯೂಸ್ ಮಾಡಿಬಿಟ್ರೆ ಆಯ್ತು. ವಿ ವ್ಯಾಪ್ ಆ್ಯಕ್ಚುಲಿ ಕೆಳಗಡೆ ಮಾರ್ಕೆಟ್ ಇದನ್ನ ಆ್ಯಕ್ಚುಲಿ ಈ ಒಂದು ಲೆವೆಲಿಂದ ಕೆಳಗಡೆ ಬಂದಿದೆ ಟು ಮಾರ್ಕೆಟ್ ಈಗ ಅಪ್ ಸೈಡ್ ವ್ಯೂನ ತೋರಿಸ್ತಿದೆ ಅಟ್ ಪ್ರೆಸೆಂಟ್. ಸೊ ಇಲ್ಲಿಂದ ಏನು ಹೋಗಿದೆಯಲ್ಲ ರೀಟೆಸ್ಟ್ ಆಗೋದಕ್ಕೆ, ಆರ್ ಇದನ್ನೇನಾದರೂ ಆಫ್ ಕ್ಯಾಂಡಲ್ಗೆ ಬಂತು ಅಂದರೆ ರೀಟೆಸ್ಟಿಗೆ ನಾವು ಮತ್ತೆ ಪ್ಲ್ಯಾನ್ ಮಾಡ್ಬೋದು. ಆಫ್ ಕ್ಯಾಂಡಲ್ ಅಂತಲ್ಲ, ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ನೋಡಿ, ಈ ಲೆವೆಲ್ಗೆ ಮತ್ತು ಇದು ನಮಗೆ ರಿಟರ್ನ್ ಬರ್ಬೇಕಾಗತ್ತೆ. ಇಲ್ಲಿಗೆ ಬಂದ್ವಿ ಅಂತಂದರೆ ಅಕಸ್ಮಾತ್ ಮಾರ್ಕೆಟಿಗೆ ಏನಾದ್ರು ಪ್ರೆಸೆಂಟ್ ಇಲ್ಲಿ ಹೋಗಿದೆಯಲ್ಲ, ಮತ್ತೆ ಏನಾದರೂ ರೀಟೆಸ್ಟಿಗೆ ಇಲ್ಲಿಗೆ ಬಂತು ಅಂತಂದರೆ ನಾವು ಟ್ರೇಡ್ನ ತಗೋಬೋದು. ಇಲ್ಲಿ ಇಟ್ಟು 1:2 ಲೆಕ್ಕದಲ್ಲಿ ಆರಾಮ್ಸೆ, ಅಂದರೆ ಯಾವುದು ಲಂಡನ್ ಹೈವರೆಗೂ ನಾವು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊತೀವಿ. ಸುಜಿತ್ ಬ್ರೋ ನಮಸ್ಕಾರ. ನಿನ್ನೆ ದಯವಿಟ್ಟು ಬೇಜಾರಾಗಕ್ಕೆ ಹೋಗ್ಬಿಡಿ. ನಿನ್ನೆ ನಾವು ಸ್ವಲ್ಪ ಫನ್ ಜಾಸ್ತಿ ಆಗಿತ್ತು, ಆದರೂ ಟ್ರೇಡ್ನ ಲಾಸ್ಟಿಗೆ ಟ್ರೇಡ್ನ ಹಿಡಿದ್ವಿ, ಕ್ಯಾಚ್ ಮಾಡಿದ್ವಿ. 1:2 ಲೆಕ್ಕದಲ್ಲಿ ಕ್ಯಾಚ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಟಾಪ್ ಲಾಸ್ನ ಸ್ವಲ್ಪ ಜಾಸ್ತಿ ಇಟ್ಟಿದ್ವಿ ಅನ್ಸುತ್ತೆ ನಾವು ನಿನ್ನೆ. ಅನ್ಸುತ್ತೇನಲ್ಲ, ಸ್ಟಾಪ್ ಲಾಸ್ ಜಾಸ್ತಿನೇ ಇಟ್ಟಿದ್ವಿ ನಿನ್ನೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಮಾರ್ಕೆಟ್ ನಾವು ಹೆಚ್ಚು ಕಮ್ಮಿ ಎಷ್ಟು ಗೊತ್ತಾ, 1:5 ಲೆಕ್ಕದಲ್ಲಿ ಹಿಡ್ದಿರೋದು ನಿನ್ನೆ ಗೊತ್ತಾ. ಟ್ರೇಡ್ ಏನು ನಾವು ನಿನ್ನೆ ಇದು ಮಾಡಿದ್ವಲ್ಲ, ನಿನ್ನೆ ವಿಡಿಯೋ ಕಮ್ಯುನಿಟಿ ಗ್ರೂಪಿಗೆ ಹಾಕಿದ್ದೀನಲ್ಲ ವಿಡಿಯೋನ, ಆ್ಯಕ್ಚುಲಿ 1:5 ಲೆಕ್ಕದಲ್ಲಿ ನಾವು ಟ್ರೇಡ್ನ ನಿನ್ನೆ ಕ್ಯಾಚ್ ಮಾಡಿರೋದು. ಹೆಚ್ಚು ಕಮ್ಮಿ 300 ಪಿಪ್ಸ್ ಲೆಕ್ಕದಲ್ಲಿ. ಇಲ್ಲೇ ಇದೆ ನೋಡಿ, ಇಲ್ಲೇನು ಎಂಟ್ರಿ ಆಗಿ ತೊಗೊಂಡಿದ್ದೀವಲ್ಲ 350 ಲೆಕ್ಕ ಇದೆ ನೋಡಿ. 34, 35, 36 ಇಲ್ಲಿ ನೋಡಿ.
33 ಇಂದ ಆಲ್ಮೋಸ್ಟ್ 64 ಅಂತಂದ್ರೆ 310 ಪಿಪ್ಸ್ ಅನ್ನ ನಿನ್ನೆ ಕ್ಯಾಚ್ ಮಾಡಿರೋದು ಬ್ರೋ ನಿನ್ನೆ ಆಕ್ಚುಲಿ. ಓಕೆನಾ, ಅದಿರ್ಲಿ, ಈಗ ನಿನ್ನೆದು ಹೋಗ್ಬಿಟ್ಟಿದೆ, ಟೈಮು ಮೀರೋಗಿದೆ. ಇವಾಗ ಅಟ್ ಪ್ರೆಸೆಂಟ್ ನೋಡುವ. ಓಕೆನಾ, ವಿವ್ಯಾಪ್ ಅಪ್ ಸೈಡ್ ವ್ಯೂನ ತೋರಿಸ್ತಿದೆ, ಯಾಕಂದ್ರೆ ಮಿಡಲ್ ವಿವ್ಯಾಪ್ ಬ್ಯಾಂಡ್ ಮೇಲೆ ಕ್ಲೋಸ್ ಆಗಿದೆ. ಸೊ ಗ್ರೀನ್ ಇದು ಕ್ಯಾಂಡಲ್, ಬುಲಿಶ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಆಗಿದೆ. ಸೊ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈಗ ಒಂದು ನಾವು ಮ್ಯಾನುವಲ್ ಆಗಿ ಇಲ್ಲೇನು ಇಂಪಾರ್ಟೆಂಟ್ ಲೆವೆಲ್ ಅನ್ನ ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿಗಿಂತ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿರೋದ್ರಿಂದ ನಾವು ಮತ್ತೆ ಈ ಒಂದು ಲೆವೆಲ್ಗೆ ರೀಟೆಸ್ಟ್ ಆಗೋವರೆಗೂ ವೇಟ್ ಮಾಡ್ತೀವಿ. ವೇಟ್ ಮಾಡಿ ಇಲ್ಲಿ ಏನಾದ್ರು ಬಂತಂದ್ರೆ ನಾವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಇಂಪಾರ್ಟೆಂಟ್ ಲೈನ್ ಅಂತ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂತಂದ್ರೆ, ಮಾರ್ಕೆಟ್ ಏನಾದ್ರೂ ಒಂದು ಝೋನ್ ಅಲ್ಲಿ 2 ಅಥವಾ 3ಕ್ಕಿಂತ ಹೆಚ್ಚು ಬಾರಿ ಏನಾದ್ರೂ ರಿಯಾಕ್ಟ್ ಆಯ್ತು ಅಂತಂದ್ರೆ ಅದು ಒಂದು ಇಂಪಾರ್ಟೆಂಟ್ ಝೋನ್ ಅಂತೇಳಿ ನಾವೇ ಓನ್ ಆಗಿ ಇದು ಮಾಡ್ಕೊಂತೀವಿ. ಅರ್ಥ ಆಯ್ತಾ, ಐಡೆಂಟಿಫೈ ಮಾಡ್ತೀವಿ. ಯಾವ ತರ ಅಂತಂದ್ರೆ, ಈಗ ಅಟ್ ಪ್ರೆಸೆಂಟ್ ನೋಡಿ, ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಅಂತ ಅನ್ಕೊಂಡ್ವಾ, ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಅಂತ. ಯಾವ ರೀತಿ ಅಂತಂದ್ರೆ ನೋಡಿ, ನಿಮಗೆ ಪ್ರೀವಿಯಸ್ ಎಲ್ಲ ಕಾಣಿಸ್ತಿರ್ಬೋದು. ಮಾರ್ಕೆಟ್ 1 ಟೈಮ್ 2 3 4 5, ಈಗ ನೋಡಿ ಇಲ್ಲಿ ಬಂದು ಮತ್ತು 6, ಇಲ್ಲಿ ನೋಡಿ ಇಲ್ಲಿ ಎಲ್ಲ ತಗೊಂಡು ಮತ್ತೆ ಇಲ್ಲಿ ಫೇಕ್ ಔಟ್ ಮಾಡಿದೆ. 7 8 9 ಈ ಲೆಕ್ಕದಲ್ಲಿದೆ. ಸೊ ಹಂಗಾಗಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್. ಈಗ ಅಟ್ ಪ್ರೆಸೆಂಟ್ ಈ ಮಾರ್ಕೆಟ್ ಇಲ್ಲಿಗೆ ರಿಟರ್ನ್ ಬಂದು ರಿವರ್ಸ್ ಆಗ್ಬೇಕು, ಅಥವಾ ರೆಡ್ ಕ್ಯಾಂಡಲ್ ಏನಾದ್ರೂ ಇದಕ್ಕಿಂತ ಕೆಳಗಡೆ, ಅಥವಾ ಈ ಲೈನ್ ಏನಿದೆಯಲ್ಲ ಈ ವಿಕ್ಗಿಂತ ಕೆಳಗಡೆ ಏನಾದ್ರೂ ರೆಡ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ನಮ್ಮ ಸಿನಾರಿಯೋ ಡೌನ್ ಸೈಡ್. ಹಾಗೇನೆ ಇಲ್ಲಿಗೆ ರಿಟೆಸ್ಟ್ ಈಗ ಅಟ್ ಪ್ರೆಸೆಂಟ್ ತಗೊಂಡ್ರು ಅಡ್ಡಿ ಇಲ್ಲ, ಬಟ್ ರಿಸ್ಕ್ ರಿವಾರ್ಡ್ ಜಾಸ್ತಿ ಆಗುತ್ತೆ, ರಿವಾರ್ಡ್ಗಿಂತ. ಸೊ ಹಂಗಾಗಿ ಟ್ರೇಡ್ನ ತಗೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ 1:1 ಮಾತ್ರ ಕ್ಯಾಚ್ ಮಾಡ್ಬೋದು ನಾವು. ಈಗ ಏನಾದ್ರು ಎಂಟ್ರಿ ಆದ್ವಿ ಅಂತಂದ್ರೆ ಇಲ್ಲಿಂದ 1:1 ಮಾತ್ರ ನಾವು ಕ್ಯಾಚ್ ಮಾಡ್ಬೋದು. ಸೊ ಹಂಗಾಗಿ ವಿ ಹ್ಯಾವ್ ಟು ವೇಟ್ ರೈಟ್ ನಾವು. ಬಟ್ ಮಾರ್ಕೆಟ್ ಆಲ್ರೆಡಿ ಹಿಂಟ್ ಕೊಟ್ಬಿಟ್ಟಿದೆ ಆಲ್ರೆಡಿ. ಸೊ ರಿಟೆಸ್ಟ್ ಆಗ್ತಕ್ಕಂಥದ್ದು ನೋಡುವ. ಇಲ್ಲಿಗೆ ಬಂದ್ರೆ ರಿಟೆಸ್ಟ್ ಆದ್ರೆ ನಮಗೆ ರಿಸ್ಕ್ ರಿವಾರ್ಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಮಗೆ ರಿಸ್ಕ್ ಕಮ್ಮಿ ರಿವಾರ್ಡ್ ಜಾಸ್ತಿ ಇರುತ್ತೆ. 1:2 ಆರಾಮ್ಸೆ ಆಗಿ ಕ್ಯಾಚ್ ಮಾಡ್ಬೋದು. ಬಟ್ ಇಲ್ಲಿ ಬುಲಿಶ್ ಕ್ಯಾಂಡಲ್ ದೊಡ್ಡದಿರೋದ್ರಿಂದನೂ ಭಯ, ಯಾಕಂದ್ರೆ ಇಲ್ಲಿವರೆಗೂ ಬಂದ್ಬಿಡುತ್ತಂದ್ರೆ ಈಗ ನಾವು ಎಂಟ್ರಿ ಆದ್ವಿ ಅಂತಂದ್ರೆ 1:1 ಲೆಕ್ಕದಲ್ಲಿ ರಿಸ್ಕ್ ಗಿಂತ ರಿವಾರ್ಡ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಎಂಟ್ರಿ ಆಗೋದಿಲ್ಲ. ಅನಾಲಿಸಿಸ್ ಮಾಡ್ತಾರೋ ಆ ತರ ನಾವು 5 ಮಿನಿಟ್ಸ್ ಅಲ್ಲಿ ಎಷ್ಟು ಸರಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೋ ನಾವು ಅಷ್ಟು ಸರಿ ನಾವು ಮಾರ್ಕ್ನ ಮಾಡ್ಕೊಂತೀವಿ. ನಾವು ಎಲ್ಲೆಲ್ಲಿ ರಿಯಾಕ್ಟ್ ಆಗಿರುತ್ತೋ ಅಲ್ಲೆಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ, ಅದೊಂದು ಇಂಪಾರ್ಟೆಂಟ್ ಝೋನ್ ಅಂತೇಳಿ. ಯಾಕಂದ್ರೆ ಸುಮ್ಮನೆ ಎಲ್ಲೂ ಕೂಡ ರಿಯಾಕ್ಟ್ ಆಗಲ್ಲ. ಅಟ್ ಪ್ರೆಸೆಂಟ್ ರಿಯಾಕ್ಟ್ ಆಗ್ತಿದೆ ಅಂತಂದ್ರೆ ಅದು ಒಂದು ಇಂಪಾರ್ಟೆಂಟ್ ಲೆವೆಲ್ ಅಂತಾನೆ ನಾವು ಐಡೆಂಟಿಫೈ ಮಾಡ್ಬೇಕು ಆಕ್ಚುಲಿ. ಕಾರ್ತಿಕ್ TM, ಹಾಯ್ ಬ್ರೋ. ಓಕೆನಾ, ಅಟ್ ಪ್ರೆಸೆಂಟ್ ಮಾರ್ಕೆಟ್ ಪೂರ್ತಿ ಮೂವ್ ಹಿಂಗಾಗ್ಬಿಡುತ್ತೆ ಒಂದೊಂದ್ಸರಿ, ಸ್ವಲ್ಪ ಲೇಟ್ ಆದ್ರೂ ಹಿಂಗೆ. ಓಕೆ, ಬೊಲಿಂಜರ್ ಬ್ಯಾಂಡ್ ಒಂದ್ಸರಿ ನೋಡುವ. ಓಕೆ, ಜಸ್ಟ್ ನೋಡಿ, ಮಿಡಲ್ ಬೊಲಿಂಜರ್ ಬ್ಯಾಂಡ್ ಮೇಲೆ ಕ್ಲೋಸ್ ಆಗಿ ಇತ್ತು, ತಗೋಬೋದಾಗಿತ್ತು ಟ್ರೇಡ್ನ, ಅಡ್ಡಿ ಇಲ್ಲ, ಅದ್ರ ತೊಂದರೆ ಏನಿಲ್ಲ. ಅಪ್ ಟು ನಮ್ಮ ಒಂದು ಸಿನಾರಿಯೋ ಇವತ್ತೇನಿರುತ್ತೆ ಗೊತ್ತಾ, ಏನಾದರೂ ಈ ಲಂಡನ್ ಹೈನ ಬೀಟ್ ಮಾಡ್ತು ಅಂದರೆ ನ್ಯೂಯಾರ್ಕ್ ಸೆಷನ್ನು ಏಷ್ಯನ್ ಹೈವರೆಗೂ ಹೋಗುತ್ತೆ ಗೊತ್ತು, ಏಷ್ಯನ್ ಹೈವರೆಗೂ ಹೋಗುತ್ತೆ. ಸೊ ಪೇಷನ್ಸಿಂದ ವೇಟ್ ಮಾಡ್ಬೇಕಷ್ಟೆ. ಬಟ್ ಅಲ್ಲಿವರೆಗೂ ಪೇಷನ್ಸ್ ನಿಮ್ಗೆ ಯಾರಿಗೂ ಇಲ್ಲ, ಅದೇ ಸಮಸ್ಯೆ. ಓಕೆನಾ, ಹಾಗೆ ನೋಡಿ ವಾಲ್ಯೂಮ್ ಪ್ರೊಫೈಲ್ ಯಾವ ರೀತಿ ಇದು ಮಾಡ್ಬೇಕು ಅಂತೇಳಿ ನಿನ್ನೆನೂ ಹೇಳಿದ್ದೆ, ಇವಾಗಲೂ ಹೇಳ್ತೀನಿ. ಈಗ ಅಟ್ ಪ್ರೆಸೆಂಟು ಇಲ್ಲಿ ನೋಡಿ, ಗ್ರೀನ್ ಕ್ಯಾಂಡಲ್ ಏನಿದೆಯಲ್ಲ, ಗ್ರೀನ್ ವಾಲ್ಯೂಮ್ ಟಿಕ್ ಏನಿದೆಯೋ ಎಲ್ಲ ರೆಡ್ ಕ್ಯಾಂಡಲ್ಗಿಂತ ಜಾಸ್ತಿ ಇದೆ. ಅಕಸ್ಮಾತಾಗಿ ನೆಕ್ಸ್ಟ್ ಏನಾದರೂ ನಮಗೆ ಈ ಕ್ಯಾಂಡಲ್ಗಿಂತ ಈ ಏನು ಗ್ರೀನ್ ಕ್ಯಾಂಡಲ್ ಏನಿದೆಯಲ್ಲ ಇದಕ್ಕಿಂತ ಏನಾದರೂ ದೊಡ್ಡ ಕ್ಯಾಂಡಲ್ ಬಂತು ಅಂದರೆ ಮಾರ್ಕೆಟ್ ಅಲ್ಲಿಂದ ರಿಟರ್ನ್ ಆಗ್ತಿದೆ ಅನ್ನೋದ್ರ ಒಂದು ಸಿನಾರಿಯೋ ಅಷ್ಟೇ ನಮ್ಮಲ್ಲಿ ಇಟ್ಕೋಬೇಕಷ್ಟೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದು ಟೈಮ್ ಹೇಳ್ತೀನಿ ನೋಡಿ, ವಾಲ್ಯೂಮ್ ಪ್ರೊಫೈಲನ್ನು ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ವಾಲ್ಯೂಮ್ ಪ್ರೊಫೈಲು ಅಟ್ ಪ್ರೆಸೆಂಟ್ ಮಾರ್ಕೆಟ್ ರಿಯಾಕ್ಷನ್ ಏನಿದೆಯಲ್ಲ, ಇಲ್ಲಿಂದ ನಾವು ಅಪ್ ಟು ಬ್ಯಾಕ್ ಪ್ರೀವಿಯಸ್ 20 ಕ್ಯಾಂಡಲ್ಸ್ನ ತೊಗೊಂಡ್ವಿ ಅಂತಂದ್ರೂ
ನಮಗೇನು ಮಾರ್ಕೆಟ್ ಅಟ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ವಾಲ್ಯೂಮ್ ಟಿಕ್ಸ್ಗಿಂತ ಏನಾದ್ರೂ ಈಗ ಅಟ್ ಪ್ರೆಸೆಂಟ್ ಸಿನಾರಿಯೋ ಏನಂತಂದ್ರೆ ಇದು ಹೈ ಏನಿದೆಯಲ್ಲ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಇದು ಹೈ ಹೌದ್ರಾ, ಗ್ರೀನ್ ಹೈ ಇದೆ. ಈ ಗ್ರೀನ್ ಹೈ ಟೈಪ್ ಏನಾದ್ರೂ ನೆಕ್ಸ್ಟ್ ಇದಕ್ಕಿಂತ ಮೇಲೆ ಏನಾದ್ರೂ ರೆಡ್ ಕ್ಯಾಂಡಲ್ ಏನಾದ್ರೂ ಬಂದು ಇಲ್ಲಿಂದ ಬಂದು ಏನಾದ್ರೂ ಕ್ಲೋಸ್ ಆಯ್ತು ಅಂತ ಅಂದ್ರೆ ನಮ್ಮ ಒಂದು ಸಿನಾರಿಯೋ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗುವಂತ ಸಾಧ್ಯತೆ ಇದೆ ಅಂತ ಅರ್ಥ. ಅದು ಒಂದು ಸಿನಾರಿಯೋ ಅಷ್ಟೇ, ಕನ್ಫರ್ಮೇಶನ್ಗೋಸ್ಕರ ನಾವೊಂದು ಪ್ರೊಬಾಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಇಂಡಿಕೇಟರ್ ಟೈಪ್ ಇದು ವಾಲ್ಯೂಮ್ ಟಿಕ್ಸ್ ಅಂದ್ರೆ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ವಾಲ್ಯೂಮ್ ಟಿಕ್ಸ್ ಬಗ್ಗೆ ಲಾಸ್ಟ್ ಟ್ರೇಡ್ ನ ಕ್ಲೋಸ್ ಮಾಡಾದ್ಮೇಲೆ ಮುಕ್ತವಾಗಿ ಕೇಳಿ, ಮುಕ್ತವಾಗಿ ಆನ್ಸರ್ನ ತಗೊಳ್ಳಿ, ತೊಂದರೆ ಇಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಟ್ ಪ್ರೆಸೆಂಟ್ ಮಾರ್ಕೆಟ್ ಏನಿದೆಯಲ್ಲ ಈ ಒಂದು ಲೆವೆಲ್ ಇಂದ ಮೇಲ್ಗಡೆನೆ ಕ್ಲೋಸ್ ಆಗಿದೆ. ಸೊ ನಾವು ಇಲ್ಲೇನೆ ಟ್ರೇಡ್, ನಾವು ಸ್ಟಾರ್ಟಿಂಗು ಬರೀ 2 ಮೆಂಬರ್ಸ್ ಅಷ್ಟೇ ಇದ್ರಿ, ಹಂಗಾಗಿ ನಾನು ಬೇಗ ಎಂಟ್ರಿ ಆಗ್ಲಿಲ್ಲ. ಯಾರಾದ್ರು ಬಂದ್ರು ಒಂದು 10 ಮೆಂಬರ್ಸ್ ಆದ್ರೂ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ. ಟ್ರೇಡು ಇಲ್ಲಿಂದ ಮಿಸ್ ಮಾಡಿದ್ವಿ ನಾವಲ್ಲ ಆಲ್ರೆಡಿ. ಅಡ್ಡಿ ಇಲ್ಲ, ನೋಡುವ, ಒಂದು ಸ್ಪೈಕ್ ಹೊಡೆದ್ರು ರಿಟರ್ನ್ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಈಗ ನೋಡಿದ್ವಲ್ಲ ಮ್ಯಾನ್ಯಲ್ ಆಗಿ ಯಾವ ರೀತಿ ನಾವು ಈ ಒಂದು ಲೆವೆಲ್ಸ್ಗಳನ್ನ ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಂತ ನಾನು ಅನ್ಕೊಂತೀನಿ. ಹಾಗೆ ವಾಲ್ಯೂಮ್ ಪ್ರೊಫೈಲ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು, ಹಾಗೆ ಅದರ ಉದ್ದೇಶ ಏನು ನಮ್ಗೆ ಹೇಳ್ಕೊಡುತ್ತೆ ವಾಲ್ಯೂಮ್ ಪ್ರೊಫೈಲ್ ಅಂತ ಹೇಳಿದೀವಿ ನಿಮ್ಗೆ. ನೋಡಿ ಇಲ್ಲಿಂದ ನಿಮ್ಗೆ ಫಾರ್ ಎಕ್ಸಾಂಪಲ್ ಮೂಲಕನೇ ಹೇಳ್ತೀನಿ. ಅಟ್ ಪ್ರೆಸೆಂಟು ಇಲ್ಲಿಂದ ಮಾರ್ಕೆಟ್ ಟೋಟಲಿ ಕೆಳಗಡೆನೆ ಇದೆ, ಹೌದ್ರಾ. ಟೋಟಲಿ ಎಲ್ಲದಕ್ಕಿಂತ ಇಲ್ಲಿ ನೋಡಿ, ಇಲ್ಲಿವರೆಗೂ ಸಮೇತನು ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗೋವರೆಗೂ ಮಾರ್ಕೆಟ್ ಇಲ್ಲಿದೆ. ಗ್ರೀನ್ ಕ್ಯಾಂಡಲ್ ಬಂದ ತಕ್ಷಣನೇ ನೋಡಿ ಮಾರ್ಕೆಟ್ ಇಲ್ಲಿವರೆಗೂ ಹೋಗಿದೆ. ಆಮೇಲೆ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಅಟ್ ಪ್ರೆಸೆಂಟ್ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಈ ಕ್ಯಾಂಡಲ್ ಏನಿದೆಯಲ್ಲ, ಈ ಕ್ಯಾಂಡಲ್ ಬಂದು ರೆಡ್ ಕ್ಯಾಂಡಲ್ ಬಂದಾದ್ಮೇಲೆ ಮಾರ್ಕೆಟ್ ಇಲ್ಲಿಂದ ಹಿಡಿದು ಅಪ್ ಟು ಇಲ್ಲಿವರೆಗೂ ಫಾಲ್ ಆಗಿದೆ. ಅರ್ಥ ಆಯ್ತಾ. ಮತ್ತು ಅದಾದ್ಮೇಲೆ ಒಂದು ಬಿಗ್ ಕ್ಯಾಂಡಲ್ ಈ ರಿವರ್ಸ್ ಕ್ಯಾಂಡಲ್ ಗಳಿಗಿಂತ, ಬಟ್ ನೋಡಿ ಈ ಕ್ಯಾಂಡಲ್ ನ ಬೀಟ್ ಮಾಡಿಲ್ಲ. ಈ ಏನ್ ವಾಲ್ಯೂಮ್ ಪ್ರೊಫೈಲ್ ಏನಿದೆಯಲ್ಲ, ವಾಲ್ಯೂಮ್ ಟಿಕ್ ಏನಿದೆಯಲ್ಲ, ಇದನ್ನ ಈ ವಾಲ್ಯೂಮ್ ಏನಿದೆಯಲ್ಲ, ವಾಲ್ಯೂಮ್ ಟಿಕ್ ಏನಿದೆಯೋ ಇದನ್ನ ಬೀಟ್ ಮಾಡಿಲ್ಲ. ಸೊ ಹಂಗಾಗಿ ಮಾರ್ಕೆಟ್ ಮತ್ತು ಇಲ್ಲಿಂದ ರಿಟರ್ನ್ ತಗೊಂಡಿದೆ. ಹೌದಾ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇವಾಗ್ಲೂ ಸಮೇತನೂ ಅಷ್ಟೇ ಮಾರ್ಕೆಟ್ ಅಟ್ ಪ್ರೆಸೆಂಟ್ ಬುಲ್ಲಿಶ್ ಲೆಕ್ಕದಲ್ಲಿದೆ. ಇಲ್ಲಿ ಏನಾದ್ರೂ ನಮ್ಗೆ ರೆಡ್ ಕ್ಯಾಂಡಲ್ ಏನಾದ್ರೂ ಇದಕ್ಕಿಂತ ಮೇಲೆ ಕ್ಲೋಸ್ ಆಯ್ತು ಅಂದ್ರೆ ರಿಟರ್ನ್ ಬರ್ತಕ್ಕಂತ ಎಲ್ಲಾ ಸಿನಾರಿಯೋಸ್ ಜಾಸ್ತಿ ಇದೆ ಅಂತ ಅರ್ಥ. ಓಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಇನ್ನೊಂದ್ಸರಿ ಬೇಕಾದ್ರೂ ಸಮೇತನು ನಾನು ಹೇಳ್ತೀನಿ, ಡೋಂಟ್ ವರಿ. ಸರಿನಾ? ಓಕೆ, ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೇನು ಹೋಗಿದೆಯಲ್ಲ, ಇಲ್ಲಿ ಇನ್ನೊಂದು ಟೈಮ್ ವಾಲ್ಯೂಮ್ ಪ್ರೊಫೈಲ್ ಅನ್ನ ಹಾಕಿ ಒಂದು ಟೈಮ್ ಲೆವೆಲ್ ನ ನೋಡ್ಕೊಳ್ಳೋಣ. POC ಎಲ್ಲಿ ಬರ್ತದೆ ಅಂತ ನೋಡುವ. POC ಇಲ್ಲಿ ಬರುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಲೆವೆಲ್. ಇದನ್ನ ಎಂತಕ್ಕಂತ ಮ್ಯಾನ್ಯಲ್ ಆಗಿ ಲೆವೆಲ್ ನ ಇದು ಮಾಡಿದ್ವಿ, ಓಕೆನಾ. ಮ್ಯಾನ್ಯಲ್ ಪ್ಲಸ್ ನ್ಯೂಯಾರ್ಕ್ ಓಪನ್ ಲೆಕ್ಕ. ನ್ಯೂಯಾರ್ಕ್ ಓಪನ್ ಹೌದಲ್ಲ, ಒಂದು ನಿಮಿಷ ನೋಡುವ. ಟ್ರೇಡಿಂಗ್ ಸೆಷನ್ ನೋಡಿ, ಕರೆಕ್ಟ್ ನ್ಯೂಯಾರ್ಕ್ ಓಪನ್ ನಲ್ಲೇ ನಮಗೆ POC ಸಿಕ್ಕಿದೆ ಪ್ರೀವಿಯಸ್ ಇಂದು. ಸೊ ಹಂಗಾಗಿ ಅದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ನೋಡಿ ರೆಡ್ ಕ್ಯಾಂಡಲ್ ರಿಟರ್ನ್ ಆಗ್ತಾ ಇದೆ, ಇಲ್ಲಿಂದ ರಿಟರ್ನ್ ಆಗಿ ಈ ಒಂದು ಲೆವೆಲ್ಗೆ ಬಂದು ನಮಗೇನಾದ್ರೂ ವಿಕ್ ಅಷ್ಟೇ, ಈ ಲೆವೆಲ್ಗಿಂತ ಮೇಲ್ಗಡೆ ಏನಾದ್ರು ಕೆಳಗಡೆ ವಿಕ್ ಕಂಡು ಬಾಡಿ ಮೇಲೆ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ಇಲ್ಲಿ ನಾವು ಎಂಟ್ರಿ ಆಗೋಣ. ಎಂಟ್ರಿ ಆಗಿ ನಮ್ಮ ಒಂದು ಟಾರ್ಗೆಟ್ ಎಲ್ಲಿಗೆ ಬರುತ್ತೆ ಅಂತಂದ್ರೆ ಇಲ್ಲೇನಿದೆಯಲ್ಲ ಲಂಡನ್ ಹೈ ವರೆಗೂ ಟಾರ್ಗೆಟ್ ನ ಇಟ್ಕೊಂತೀವಿ. ದಟ್ಸ್ ಆಲ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ಮಾರ್ಕೆಟ್ ಇಲ್ಲಿ ಏನಿದೆಯಲ್ಲ ಈಗ ಎಂಟ್ರಿ ಆಗ್ತಾ ಇದೀನಿ ನೋಡಿ ಬೈ ಸೈಡ್. ಅಂದ್ರೆ ಒಂದು ನಿಮಿಷ ಈ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೇಟ್ ಮಾಡೋಣ. ಓಕೆ, ವಿಕ್ ತಗೊಂಡಿದೆ ನೋಡಿ, ವಿಕ್ ತಗೊಂಡಿದೆ. ರೀಟೆಸ್ಟ್ ಆದಂಗೆನೆ ಲೆಕ್ಕ, ಆಕ್ಚುಲಿ ರೀಟೆಸ್ಟ್ ಆದಂಗೆನೆ ಲೆಕ್ಕ. ನೋಡೋಣ, ಇದು ಏನಾದ್ರು ಇದು ಒಂದೇ ಕ್ಯಾಂಡಲ್ ಏನಾದ್ರು ಇದನ್ನ ಬೀಟ್ ಮಾಡಿದ್ರೆ ಮತ್ತೆ ಕೆಳಗಡೆನೆ ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ ಒಂದು ನಾವು ಕನ್ಫರ್ಮೇಶನ್ ತಗೊಂತೀವಿ. ಓಕೆ,
ಕ್ಯಾಂಡಲ್ ಪೂರ್ತಿ ಆ ಲೆವೆಲ್ಗಿಂತ ಕೆಳಗಡೆನೆ, ಬಟ್ ರಿಟೆಸ್ಟ್ ಆದಂಗೆನೆ ಲೆಕ್ಕ. ಓಕೆನಾ, ಇಲ್ಲಿಂದ ನಾವು ನಮ್ಮ ಸಿನಾರಿಯೋ ಅಪ್ ಸೈಡೇ ತಗೊಳೋದು ಆಲ್ಮೋಸ್ಟ್. ಬಟ್ ಬೊಲಿಂಜರ್ ಬ್ಯಾಂಡ್ ಒಂದು ನೋಡ್ಬಿಡೋಣ. ಇಲ್ಲಿಂದ ನಮಗೆ ಅಟ್ ಪ್ರೆಸೆಂಟ್ ಇಲ್ಲೇನಿದೆಯಲ್ಲ ಲಂಡನ್ ಹೈನ ಟಚ್ ಮಾಡಲೇಬೇಕು ಮಾರ್ಕೆಟ್ ಆ್ಯಕ್ಚುಲಿ. ಸೊ ಅಲ್ಲಿವರೆಗೂ ಇದು ಮಾಡಬೇಕು. ಈಗ ಅಟ್ ಪ್ರೆಸೆಂಟು ಎಂಟ್ರಿ ಆಗುವಂಥ ಸಮಯ. ಬಟ್ ಇದೊಂದು ಕ್ಯಾಂಡಲ್ ವೇಟ್ ಮಾಡಿದರೆ ಉತ್ತಮ. ಯಾಕಂದರೆ ಪ್ರೀವಿಯಸ್ ಕ್ಯಾಂಡಲ್ಗಿಂತ ಇಲ್ಲಿ ನಮಗೆ ಪ್ರೀವಿಯಸ್ ಕ್ಯಾಂಡಲ್ ವಾಲ್ಯೂಮ್ಗಿಂತ ಈ ಸರಿ ವಾಲ್ಯೂಮ್ ಸೆಲ್ಲರ್ಸ್ದು ಜಾಸ್ತಿ ಇದೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಸೊ ದಟ್ಸ್ ವೈ ವೇಟ್ ಮಾಡಿ ನೋಡುವ. ಗಂಗಾಧರ ಕುಂಬಾರ್, ನ್ಯೂ ಜಾಯ್ನಿಂಗ್ ಬ್ರದರ್, ಬಿಗಿನರ್. ವೆಲ್ಕಮ್ ಟು ದ ನಾಲೆಡ್ಜ್ ವರ್ಡ್ ಬ್ರದರ್. ವೆಲ್ಕಮ್ ಟು ದ ನಾಲೆಡ್ಜ್ ವರ್ಡ್. ಡೋಂಟ್ ವರಿ, ಯಾವುದೇ ರೀತಿ ಏನೇ ಇದ್ರೂ ಸಮೇತನು ಸಂಕೋಚ ಇಲ್ದಂಗೆ ನೀವು ಕ್ವಶನ್ಸ್ನ ಕೇಳ್ಬೋದು. ನಿಮ್ಗೆ ಯಾವ ರೀತಿ ನಿಮಗೆ ನಾಲೆಡ್ಜ್ ಬೇಕೋ ಆ ನಾಲೆಡ್ಜನ್ನು ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಡೋಂಟ್ ವರಿ ಗಂಗಾಧರ್ ಅವರೇ. ನೋಡಿ, ವಿಕ್ ಏನಾದ್ರು ಇಲ್ಲಿಂದ ಏನಾದ್ರು ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ, ವಿಕ್ ಇಂದನೇ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ. ಇಲ್ಲೇನಿದೆಯಲ್ಲ ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಆಗ್ತೀನಿ. ಸ್ಟಾಪ್ ಲಾಸ್ ನಮ್ದು ಇಲ್ಲಿರುತ್ತೆ, ಹಾಗೆ ನಮ್ಮ ಒಂದು ಟಿ ಪಿ ಇಲ್ಲಿರುತ್ತೆ. ಕರೆಕ್ಟಾಗಿ 1:2 ಅಷ್ಟೇ ಹಿಡಿಯೋಣ. ತುಂಬಾ ಟೈಮ್, ನಿನ್ನೆ ಎಲ್ಲ ತುಂಬಾ ಟೈಮ್ ಇದಾಗೋಗ್ಬಿಟ್ಟಿದೆ ನಿಜ. ತುಂಬಾ ವೇಸ್ಟ್ ಮಾಡಿಬಿಟ್ಟಿದ್ದೀವಿ ಟೈಮ್ ನಾವು ಆ್ಯಕ್ಚುಲಿ. ಬಟ್ ಇಬ್ಬರಳು ನಮ್ಮ ಬ್ರದರ್ಸ್ ಇದ್ದಾರೆ ಅದಕ್ಕೆ ರೀಸನ್. ಓಕೆನಾ, ಸೊ ನಾನು ಫಂಡಿಂಗ್ ಅಕೌಂಟಲ್ಲಿ ಆಲ್ರೆಡಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಇಟ್ಕೊಳ್ತಿದ್ದೀನಿ. ನಿಮ್ಗೆ ತೋರಿಸ್ಬಿಟ್ಟೆ ಎಂಟ್ರಿ ಆಗ್ತೀನಿ, ಡೋಂಟ್ ವರಿ. ಓಕೆನಾ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಮೇತನು ಕ್ಲಿಯರ್ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಎಕ್ಸಿಟ್ ಆಗ್ಬೇಡಿ. ನಾನು ಇದೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದ್ರೆ, ಅನಾಲಿಸಿಸ್ ಮಾಡುವಂಥದ್ದು ಪೂರ್ತಿ ಗೊತ್ತಾಗಬೇಕು ಅಂದ್ರೆ ದಯವಿಟ್ಟು ಯಾರು ಕೂಡ ಮಧ್ಯದಲ್ಲಿ ಎಕ್ಸಿಟ್ ಆಗಕ್ಕೆ ಹೋಗ್ಬೇಡಿ. ಒಂದು ಟೈಮ್ ಏನಾದರೂ ಮಿಸ್ ಆಯಿತು ಅಂತಂದ್ರೆ ಮತ್ತೆ ನೀವು ಫಸ್ಟಿಂದ ಕೇಳ್ತೀರಾ. ನಾನು ಅದನ್ನ ರಿಪೀಟ್ ಎಲ್ಲ ಒಬ್ರದೊಬ್ರು ರಿಪೀಟ್ ಮಾಡೋಕ್ಕಾಗಲ್ಲ. ಸೊ ಕಂಟಿನ್ಯೂ ಆಗಿ ಒಂದು ಲೈವ್ ಟ್ರೇಡ್ ಕಂಪ್ಲೀಟ್ ಆಗೋವರೆಗಾದ್ರೂ ಲೈನಲ್ಲಿರಿ. ಯಾವ ರೀತಿ ಅನಾಲಿಸಿಸ್ ಮಾಡ್ತೀವಿ, ಯಾವ ರೀತಿ ಟ್ರೇಡ್ನ ತಗೊಂತೀವಿ ಅನ್ನೋದು ನಿಮ್ಗೆ ಅಟ್ಲೀಸ್ಟ್ ನಾಲೆಡ್ಜ್ ಆದ್ರೂ ಸಿಗುತ್ತೆ. ನೀವೇನಾದ್ರೂ ಸೆಂಟ್ರಲ್ ಏನಾದರೂ ಎಕ್ಸಿಟ್ ಆದ್ರಿ ಅಂತಂದ್ರೆ ನಿಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಯಾವ ರೀತಿ ತಗೊಂತೀವಿ ಏನು ಎಂತ ಅನ್ನೋದು ಅನಾಲಿಸಿಸ್ ಮಾಡಿ ನಮಗೆ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡೋದೇನು, ಒಂದು ಟ್ರೇಡ್ ತಗೊಂಡು ನಾವು ಕ್ಲೋಸ್ ಆಗೋವರೆಗೂ ಲೈನಲ್ಲಿರಿ, ಲೈವ್ ನೋಡ್ತಾ ಇದೆ. ಓಕೆನಾ, ಮ್ಯಾನ್ಯುವಲ್ ಆಗಿ ನಾವೇನ್ ಇಲ್ಲಿ ಈ ಒಂದು ಮಾರ್ಕ್ ಮಾಡಿದೀವಲ್ಲ ಲೈನ್ ಅನ್ನ, ಈ ಲೈನ್ಗಿಂತ ಈ ಕ್ಯಾಂಡಲ್ ಮೇಲೆನೆ ಕ್ಲೋಸ್ ಆಗ್ತಿದೆ. ಸೊ ದಟ್ಸ್ ವೈ ನಾವು ಇಲ್ಲಿ ಎಂಟ್ರಿ ಆಗ್ತೀವಿ. ಇದು ಏನಿದೆಯಲ್ಲ ಇದು ರೀಟೆಸ್ಟ್ ಲೆಕ್ಕದಲ್ಲಿ ನಾವು ತಗೊಂತೀವಿ ಅಟ್ ಪ್ರೆಸೆಂಟ್. ಇಲ್ಲಿ ಕೂಡ ಇಂಪಾರ್ಟೆಂಟ್ ಲೆವೆಲ್, ಇವು ಸಣ್ಣ ಸಣ್ಣ ಪುಟ್ಟ ಇಲ್ಲಿ ಲೆವೆಲ್ಸ್ಗಳೇ ಇಂಪಾರ್ಟೆಂಟು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಇಂಪಾರ್ಟೆಂಟು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀವಿ ಅಂತಂದ್ರೆ, ಮಾರ್ಕೆಟ್ಗಿಂತ ಕೆಳಗಡೆ ಬರ್ತಕ್ಕಂತಹ ಎಲ್ಲ ಲೆವೆಲ್ಸ್ಗಳನ್ನ ಸಪೋರ್ಟ್ ಲೆವೆಲ್ ಅಂತೀವಿ. ಅಟ್ ಪ್ರೆಸೆಂಟ್ ಮಾರ್ಕೆಟ್ ರೇಟ್ಗಿಂತ ಮೇಲೆ ಇರತಕ್ಕಂಥ ಲೆವೆಲ್ಸ್ಗಳನ್ನ ನಾವು